ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ. ಏನಾಗ್ತದೆ, ಕೊನೆಗೂ ಇಲ್ಲಿ ರಾಮಾಚಾರ್ಯ ಅಂತಿಮ ಸಂಸ್ಕಾರ ನೆರವೇರೇ ಬಿಡ್ತು. ತನ್ನ ಗಂಡನನ್ನ ಕಳೆದುಕೊಂಡಂತಹ ಚಾರು ತಪ್ಪು ನಿರ್ಧಾರಕ್ಕೆ ಬಂದ್ಬಿಟ್ಲು. ಹಾಗಿದ್ರೆ ಚಾರು ಕೂಡ ತನ್ನ ಅಂತ್ಯವನ್ನ ಮಾಡ್ಕೊಳ್ಳೋಕೆ ಮುಂದಾಗಿದ್ದಾಳೆ. ಹಾಗಿದ್ರೆ ಮನೆಯವ್ರು ಎಲ್ಲರೂ ಕೂಡ ಚಾರುಳನ್ನ ಕಾಪಾಡ್ತಾರ ಅಥವಾ ಚಾರುನ ಕಾಪಾಡುವುದಕ್ಕೆ ಬದುಕಿ ವಾಪಸ್ ಬರ್ತಿದಾರ ಚಾರಿ? ಹಾಗಿದ್ರೆ ಚಾರಿ ಸತ್ತೇ ಇಲ್ವಾ? ಹಾಗಿದ್ರೆ ಅಲ್ಲಿ ಸತ್ತಿದ್ಯಾರು? ಇದೆಲ್ಲದಕ್ಕೂ ಕೂಡ ಉತ್ತರ ಸಿಗಬೇಕು ಅಂದ್ರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಈ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡೋದನ್ನ ಯಾವುದೇ ಕಾರಣಕ್ಕೂ ಕೂಡ ಮರಿಬೇಡಿ. ಇಲ್ಲಿ ರಾಮಾಚಾರಿ ಎಲ್ಲರನ್ನ ಕೂಡ ಬಿಟ್ಟು ದೂರ ಹೋಗಿದ್ದಾರೆ. ಈ ಒಂದು ಸಾವಿನ ಸಂಭ್ರಮವನ್ನ ಸಂಭ್ರಮಿಸ್ತಿರುವುದು ಮಾನ್ಯತಾ ಮತ್ತೆ ರುಕ್ಕು. ಇಲ್ಲಿ ರುಕ್ಕು ತನ್ನ ಒಂದು ಚಾರು ಮೇಲಿನ ಇರೋ ಸೇಡಿಗೋಸ್ಕರ ಇಲ್ಲಿ ತನ್ನ ಸ್ವಂತ ಭಾವ ತನ್ನನ್ನ ಮತ್ತೆ ಕಿಟ್ಟಿಯನ್ನ ಒಂದು ಮಾಡಿದಂತ ರಾಮಾಚಾರಿ ಕಥೆಯನ್ನೇ ಮುಗಿಸಿದಾಳ. ಜೊತೆಗೆ ಇಲ್ಲಿ ಚಾರು ಕಣ್ಣೀರನ್ನ ಸಂಭ್ರಮಿಸ್ತಿದ್ದಾಳ. ಇಡೀ ಮನೆಯಲ್ಲಿ ಗೋಳಾಡ್ತಿದ್ರೆ ಮನಸ್ಸಲ್ಲೇ ಮಂಡಿಗೆ ಹಾಕೊಂಡು ಖುಷಿ ಪಡ್ತಿದ್ದಾಳೆ ಇಲ್ಲಿ ರುಕ್ಕು. ಇತ್ತ ಕಡೆ ಮಾನ್ಯತಾ ತನ್ನ ಮಗಳು ವಿಧವೆ ಆಗ್ತಿದ್ರೆ ಅದನ್ನ ಸಂಭ್ರಮದಿಂದ ಸೆಲೆಬ್ರೇಟ್ ಮಾಡ್ತಿದ್ದಾರೆ. ನವದೀಪ್ ಜೊತೆ ಸೇರ್ಕೊಂಡು ಡ್ರಿಂಕ್ಸ್ ಪಾರ್ಟಿ ಮಾಡ್ತಿದ್ದಾರೆ. ಕೊನೆಗೂ ನನ್ನ ಆಸೆ ಕನಸು ನೆರವೇರ್ಬಿಡ್ತು. ನನ್ನ ಮಗಳು ಅಲ್ಲಿ ವಿಧವೆ ಆಗ್ತದಾಳೆ, ಅವಳು ಗಂಡ ಅವಳಿಂದ ದೂರ ಆಗ್ತದಾನೆ, ಕೊನೆಗೂ ನನ್ನ ಮಗಳು ನನ್ನ ಮನೆಗೆ ವಾಪಸ್ ಆಗ್ತಾಳೆ ಅಂತ ಮಾನ್ಯತಾ ಸಂತೋಷ ಪಡ್ತಿದ್ರೆ, ಏನಿದು ಮೇಡಮ್ ಈ ರೀತಿ ಸಂಭ್ರಮಿಸ್ಕೊಂಡು ಕೂತಿದ್ರಲ್ವಾ, ನಿಮ್ಮ ಅಳಿಯ ಸತ್ತೋಗಿದ್ದಾರೆ, ಅಲ್ಲಿಗೆ ಹೋಗ್ಬೇಕಲ್ವಾ ನೀವು ಅಂತ ಜಿಕೆ ಹೇಳಿದಕ್ಕೆ ಏನು ಮಾತಾಡ್ತಿದ್ಯಾ ಜಕ್ಕೆ ನೀನು? ನಾನು ಅಲ್ಲಿಗೆ ಹೇಗೆ ಹೋಗೋಕೆ ಸಾಧ್ಯ? ನನಗೂ ಕೂಡ ಹೋಗಬೇಕು ಅನ್ನುವ ಆಸೆ ಇತ್ತು, ಆದರೆ ಏನು ಮಾಡೋದು, ನಾನು ಯಾರೂ ಕರೆದೇ ಇಲ್ವಲ್ಲ. ರಾಮಾಚಾರಿ ಸತ್ತಿದ್ದಾನೆ ಅಂತ ನನಗೇನು ಗೊತ್ತಿದ್ರೆ ತಾನೇ ಅಲ್ಲಿ ಹೋಗೋದು? ನಿಜವಾಗ್ಲೂ ಯಾರಾದರೂ ಕರೆದಿದ್ರೆ ಹೋಗಿದ್ದೆ, ನಿಜವಾಗ್ಲೂ ಸತ್ತೋಗಿದ್ದಾನೆ ಅಂತ ದುಃಖದ ಮಡುವಿನಲ್ಲಿ ಬಿದ್ದು ನಾನು ಕೂಡ ಹೊರಳಾಡಿ ಒಂದಷ್ಟು ಕಣ್ಣೀರು ಹಾಕಿ ನಾಟಕ ಮಾಡ್ತಿದ್ದೆ. ಆದರೆ ಏನು ಮಾಡೋದು, ನಾನು ಯಾರೂ ಕರೀಲೇ ಇಲ್ವಲ್ಲ. ಇಲ್ಲ ಅಂದರೆ ನನ್ನ ಶತ್ರು ಸತ್ತೋಗಿರೋದನ್ನು ನೋಡಿ ಖುಷಿನಲ್ಲಿ ನಾನು ಕೂಡ ಹೋಗಿ ಸಂಭ್ರಮಿಸ್ತಿದ್ದೆ ಅಂತ ಹೇಳಿ ಮಾನ್ಯತಾ ಹೇಳ್ತಾರೆ. ತದನಂತರ ಇಂಥವರು ಕೂಡ ಇರ್ತಾರಪ್ಪ ಅಂತ ಜಿಕೆ ಹೇಳಿದಕ್ಕೆ ನವದೀಪ್ ನನಗೆ ಇನ್ನೂ ಒಬ್ರು ಶತ್ರು ಇದ್ದಾರೆ, ಅವ್ರನ್ನ ಕೂಡ ಮುಗಿಸ್ಬಿಟ್ರೆ ತುಂಬ ಒಳ್ಳೇದಾಗತ್ತೆ ಅಂತ ಮಾನ್ಯತಾ ಹೇಳಿದಾಗ, ಯಾರು ಹೇಳಿ ಮಾನ್ಯತಾ ಜಿ ಅಂತ ಹೇಳ್ತಾರೆ ನವದೀಪ್. ಈ ಜಿಕೆ ಕಥೆಯನ್ನೇ ಮುಗಿಸ್ಬಿಡು ನೀನು ಅಂತ ಹೇಳಿದಾಗ, ಅಯ್ಯೋ ಬೇಡ ನನಗೇನೂ ಮಾಡಬೇಡಿ ಅಂತ ಹೇಳಿ ಅವ್ರಿಗೆ ಡ್ರಿಂಕ್ಸನ್ನು ಸರ್ವ್ ಮಾಡ್ಕೊಂಡು ನಿಂತ್ಕೋತಾರೆ ಜಿಕೆ. ಅಯ್ಯೋ ಯಾರಿಗಪ್ಪ ಬೇಕು ಇಂಥ ಕರ್ಮ, ನಾನೇನು ಸರ್ವರ್ ಆಗ್ಬಿಟ್ನಲ್ಲ ಅಂತ ಹೇಳಿ ವೇಚೂರ್ ಆಗ್ಬಿಟ್ನಲ್ಲ ಅಂತ ಯೋಚನೆ ಮಾಡ್ತಿದ್ದಾರೆ ಜಿಕೆ. ಇತ್ತ ಕಡೆ ಚಾರು ತನ್ನ ಗಂಡ ತನ್ನಿಂದ ದೂರ ಆಗಿರುವುದನ್ನ ನಿಜವಾಗ್ಲೂ ಅರ್ಗಿಸ್ಕೊಳ್ಳೋಕ್ಕಾಗ್ತಿಲ್ಲ. ನನ್ನ ಗಂಡ ನನ್ನನ್ನು ಬಿಟ್ಟು ಹೋಗೋದಿಲ್ಲ ಅಂತ ಯಾವಾಗಲೂ ಹೇಳ್ತಾ ಇದ್ದ, ಅಂಥದ್ರಲ್ಲಿ ರಾಮಾಚಾರಿ ನನ್ನ ಬಿಟ್ಟು ಹೋಗಿದ್ದಾನೆ. ಇಲ್ಲ, ನನ್ನ ರಾಮಾಚಾರಿ ಬಿಟ್ಟು ಹೋಗೋದಕ್ಕೆ ಹೇಗೆ ಸಾಧ್ಯ? ನನ್ನನ್ನು ಮತ್ತೆ ನನ್ನ ಮಗುನ ನಿಜವಾಗ್ಲೂ ಕೂಡ ನಿಲುಕು ತಾಕ್ತಾಗೆ ನೋಡ್ಕೋತಿದ್ದ, ಆದರೆ ಈಗ ಯಾರು ನೋಡ್ಕೊಳ್ಳೋದು ಹೇಳು ರಾಮಾಚಾರಿ? ನೀನು ನನ್ನ ಮಗುನ ಅಷ್ಟು ಚಂದ ನೋಡ್ಕೋತಿದ್ದ, ಈಗ ಯಾರು ನೋಡ್ಕೋತಾರೆ? ನನ್ನ ಮಗುನ ಬಿಟ್ಟು ಹೋಗ್ಬಿಟ್ಟಿಯಲ್ಲ ನೀನು ಅಂತ ಹೇಳಿ ಚಾರು ಕಣ್ಣೀರು ಹಾಕ್ತಿದ್ದಾರೆ. ಇತ್ತ ಕಡೆ ರಾಮಾಚಾರಿ ತನ್ನ ಹೆಂಡತಿ ಹತ್ರ ಬಂದಿದ್ದು, ಸಾವ ಕೂಡ ನಮ್ಮನ್ನ ದೂರ ಮಾಡೋಕ್ಕಾಗೋದಿಲ್ಲ, ಖಂಡಿತ ಸಾವನ್ನೇ ಗೆದ್ದು ಬರ್ತೀನಿ, ಖಂಡಿತವಾಗ್ಲೂ ಯಾರೂ ನಮ್ಮನ್ನ ದೂರ ಮಾಡೋಕ್ಕಾಗೋದಿಲ್ಲ ಅಂತ ಹೇಳಿದ ಮಾತುಗಳು ತನ್ನ ಮಗುವನ್ನ ನೋಡ್ಕೋತಿರೋ ರೀತಿ ಎಲ್ಲವೂ ಕೂಡ ಇಲ್ಲಿ ಚಾರುಗೆ ನೆನಪಾಗುತ್ತೆ, ಕಣ್ಣೀರು ಹಾಕ್ತಿದ್ದಾಳೆ. ಇತ್ತ ಕಡೆ ಪುರೋಹಿತರು ಎಲ್ಲ ಶಾಸ್ತ್ರವನ್ನ ಕೂಡ ಮಾಡೋಣ ಅಂತ ಹೇಳಿ ಎಲ್ಲ ಶಾಸ್ತ್ರವನ್ನ ಕೂಡ ಮಾಡ್ತಿದ್ದಾರೆ. ಇಲ್ಲಿ ಜಾನಕಿ ಅಮ್ಮ ನಮಗೆ ಅಕ್ಕಿ ಕಾಳು ಹಾಕ್ಬೇಕಾಗಿತ್ತು ನಮಗ, ಆದರೆ ನಾವು ನಮ್ಮ ಮಗಂಗೆ ಅಕ್ಕಿ ಕಾಳು ಹಾಕುವ ಹಾಗೆ ಆಗೋಯ್ತಲ್ಲ. ಇಂಥ ಪರಿಸ್ಥಿತಿ ಯಾರಿಗೂ ಕೂಡ ಬರಬಾರ್ದು. ಯಾವ ಜನ್ಮದಲ್ಲಿ ಏನು ಪಾಪ ಮಾಡಿದ್ವೋ ಅದಕ್ಕೋಸ್ಕರ ಇವತ್ತು ನಿಜವಾಗ್ಲೂ ಪುತ್ರ ಶೋಕ ನಿರಂತರ ಅನ್ನೋ ಹಾಗೆ ನಮ್ಮ ಮಗನ ಕಳ್ಕೊಂಡು ಇಡೀ ಜೀವನ ಸಂಕಟ ಪಡುವಾಗ ಆಗೋಯ್ತಲ್ಲ. ನಮ್ಮ ಮಗ ನಮ್ಮಿಂದ ದೂರ ಹೋಗ್ಬಿಟ್ಟಲ್ಲ ರಾಮಾಚಾರಿ ಅಂತ ಹೇಳಿ ಗುಲಾಡ್ತಿದ್ದಾರೆ. ಜೊತೆಗೆ ಈ ಕಡೆ ಎಲ್ಲ ಶಾಸ್ತ್ರಗಳು ಕೂಡ ಆಯ್ತು, ಯಾರಾದ್ರೂ ಬರ್ಬೇಕಾ ಅಂತ ಹೇಳಿ ಕೇಳಿದಾಗ, ಇಲ್ಲ ಕೋದಣ್ಣ ಮತ್ತೆ ವೈಶಾಖ ಬರಬೇಕು, ಆದರೆ ಅವರು ಶ್ರುತಿ ಮನೆಗೆ ಹೋಗಿದ್ದಾರೆ ಫಾರಿನ್ಗೆ, ಅವರು ಅಲ್ಲಿಂದ ಬರೋದು 2 ದಿನ ಆಗುತ್ತೆ ಅಂತ ಹೇಳಿ ತುಳಸಿ ಅವರು ಹೇಳ್ತಾರೆ. ನಂತರ ಇಲ್ಲಿ ಕಿಟ್ಟಿ ಎಲ್ಲಮ್ಮ ಅಂತ ಹೇಳಿ ನಾರಾಯಣಾಚಾರ್ಯಗಳು ಕೇಳಿದಾಗ ಇಲ್ಲಿ ರುಕ್ಕು, ಅಯ್ಯೋ ಕಿಟ್ಟಿಗೆ ನಾನು ಕೂಡ ನೆನ್ನೆಯಿಂದ ಕಾಲ್ ಮಾಡ್ತಾ ಇದ್ದೀನಿ, ಕಿಟ್ಟಿ ಕಾಲ್ ಕನೆಕ್ಟ್ ಆಗ್ತಿಲ್ಲ, ನಿಜವಾಗ್ಲೂ ಅವನು ಆಗಾಗ್ಗೆ ಪುನಃ ಅದು ಇದು ಅಂತ ಹೋಗ್ತಿರ್ತಾನೆ, ಹಾಗಾಗಿ ನಿಜವಾಗ್ಲೂ ಅವನು ಈಗಲೂ ಕೂಡ ಅಲ್ಲೇ ಹೋಗಿರ್ಬೋದು ಅನ್ಸುತ್ತೆ ಅಂತ ರುಕ್ಕು ಹೇಳಿದಾಗ, ಸರಿ ಆಯಿತು, ನನ್ನ ಮಗನ ಯಾವುದೇ ಕಾರಣಕ್ಕೂ ಇನ್ನು ಕಾಯಿಸೋದಕ್ಕೆ ನಾನು ಇಷ್ಟಪಡುವುದಿಲ್ಲ, ಅವನು ಸಂಕಟಪಟ್ಟು ಸತ್ತಿದ್ದಾನೆ, ಈಗಲಾದರೂ ನೆಮ್ಮದಿಯಿಂದ ಹೋಗಲಿ ಅಂತ ನಾರಾಯಣಾಚಾರ್ಯಗಳು ಪುರೋಹಿತರಿಗೆ ಎಲ್ಲ ಶಾಸ್ತ್ರವನ್ನು ಕೂಡ ಮಾಡಿ ತಗೊಂಡು ಹೋಗ್ಬಿಡೋಣ ಅಂತ ಹೇಳ್ತಾರೆ. ಹಾಗಾಗಿ ಕೊನೆಗೂ ಇಲ್ಲಿ ರಾಮಾಚಾರ್ಯನ ಎತ್ಕೂತಿದ್ದಾಗೆ ನಿಜವಾಗ್ಲೂ ಆಕ್ರಂದನ ಮನೆಯವರ ಆಕ್ರಂದನ ಮುಗಿಲು ಮುಟ್ಟಿದೆ. ಇಲ್ಲಿ ಚಾರು ತನ್ನ ಗಂಡನನ್ನು ಹೋಗೋದಕ್ಕೆ ಬಿಡ್ತಾನೆ ಇಲ್ಲ, ಆದರೂ ಕೂಡ ಎತ್ಕೊಂಡು ಹೋಗ್ತಿದ್ದಾಗೆ ನಾನು ಕೂಡ ನನ್ನ ಗಂಡನ ಜೊತೆ ಅಲ್ಲಿಗೆ ತನಕ ಬರ್ತೀನಿ ಅಂತ ಹೇಳಿದಾಗ ಪುರೋಹಿತರು, ಇಲ್ಲಮ್ಮ ಹೆಣ್ಮಕ್ಳುಗಳು ಬರಬಾರ್ದು ಅಂದಾಗ, ಇಲ್ಲ ನಾನು ಬಂದೇ ಬರ್ತೀನಿ, ದಯವಿಟ್ಟು ಮಾವ ನನ್ನ ಗಂಡನ ಜೊತೆ ನಾನು ಬರೋದಕ್ಕೆ ಅವಕಾಶ ಮಾಡಿಕೊಡಿ ಅಂತ ರಿಕ್ವೆಸ್ಟ್ ಮಾಡ್ಕೋತಾಳೆ. ಸರಿ ಆಯಿತು ಅಂತ ಹೇಳಿ ಇಲ್ಲಿ ನಾರಾಯಣಾಚಾರ್ಯಗಳು ಕೂಡ ಒಪ್ಕೋತಾರೆ. ಕೊನೆಗೂ ಚಾರು ಮತ್ತೆ ಜಾನಕಿ ಅಮ್ಮರು ಎಲ್ಲರೂ ಕೂಡ ರಾಮಾಚಾರಿ ಜೊತೆನೆ ಹೋಗ್ತಿದ್ದಾರೆ. ಕೊನೆಗೂ ಚಿತೆಯ
ಸಿದ್ಧ ಮಾಡಿಟ್ಟಿರೋ ಜಾಗಕ್ಕೆ ಬಂದೇ ಬಿಟ್ರು ಎಲ್ಲರೂ ಕೂಡ. ಇಲ್ಲಿ ಚಿತೆಯ ಮೇಲೆ ರಾಮಾಚಾರಿನ ಮಲಗಿಸ್ತಿದ್ದಾಗೆ ಇಡೀ ಮನೆಯವರ ಗೋಳಾಟ ಮುಗಿಲು ಮುಟ್ಟದ. ಇಲ್ಲಿ ಚಾರು ಅಂತೂ ನಿಜವಾಗ್ಲೂ ನನ್ನ ಗಂಡನನ್ನ ಈ ರೀತಿ ಕಳಿಸ್ಕೊಡೋದು ನನಗಿಷ್ಟ ಇಲ್ಲ ಅಂತ ಹೇಳಿದ್ದೆ ನಿಜವಾಗ್ಲೂ ನೋವಿನಲ್ಲಿ ಬೆಣ್ಣೆ ಇಡ್ತಿದ್ದಾರೆ. ನಿಜವಾಗ್ಲೂ ಬೆರಣಿ ಇಡೋದ್ರ ಮುಖಾಂತರ ತನ್ನ ದುಃಖವನ್ನು ನಿಜವಾಗ್ಲೂ ಕಂಟ್ರೋಲ್ ಮಾಡ್ಕೊಳಕ್ಕಾಗದೆ ಆಕೆಯ ಆಕ್ರಂದನ ಏನು ಹೇಳಬೇಕು ಏನು ಮಾಡಬೇಕು ಗೊತ್ತಾಗ್ತಿಲ್ಲ. ಅಷ್ಟರ ಮಟ್ಟಿಗೆ ಇಲ್ಲಿ ಚಾರು ದುಃಖಿಸ್ತಿದ್ದಾಳೆ. ಮನೆಯವರೆಲ್ಲ ದುಃಖವನ್ನು ವ್ಯಕ್ತಪಡಿಸ್ತಿದ್ದಾರೆ. ಅರ್ಧ ಕಡೆ ಮಾನ್ಯತಾ ಅಂತೂ ಸಂಭ್ರಮದಿಂದ ಸಂಭ್ರಮಿಸ್ತಾ ಇದ್ರೆ ಕೊನೆಗೂ ಇಲ್ಲಿ ಎಲ್ಲ ಶಾಸ್ತ್ರಗಳನ್ನು ಮಾಡಿದ ನಂತರ ಇಲ್ಲಿ ಚಿತೆಗೆ ಕೊಳ್ಳಿನ ಇಟ್ಟೇ ಬಿಟ್ಟರು ನಾರಾಯಣಾಚಾರ್ಯಗಳು. ತನ್ನ ಮಗನ ದೇಹಕ್ಕೆ ಕೊಳ್ಳಿಯನ್ನು ಇಟ್ಟಿದೆ. ದುಃಖ ಉಮ್ಮಡಿಸಿ ಬರ್ತದೆ ಇಲ್ಲಿ ನಾರಾಯಣಾಚಾರ್ಯಗಳಿಗೆ. ನಂತರ 3 ಸುತ್ತು ಸುತ್ತುವುದ್ರ ಮುಖಾಂತರ ತನ್ನ ಮಗನ ಅಂತಿಮ ಸಂಸ್ಕಾರವನ್ನು ನೆರವೇರಿಸ್ತಾರೆ ನಾರಾಯಣಾಚಾರ್ಯಗಳು. ಇಲ್ಲಿ ನನ್ನ ಗಂಡನನ್ನು ಈ ರೀತಿ ಚಿತೆಯಲ್ಲಿ ಭಸ್ಮವಾಗುವುದನ್ನು ನೋಡೋಕ್ಕಾಗೋದಿಲ್ಲ, ನನ್ನಿಂದ ನಾನು ಕೂಡ ಹೋಗ್ಬಿಡ್ತೀನಿ ಅಂತ ಹೇಳಿ ಚಾರು ಕೂಡ ಹೋಗೋಕ್ಕೆ ಸಿದ್ಧವಾಗಿಬಿಡ್ತಾಳೆ ರಾಮಾಚಾರಿ ಜೊತೆ. ಆದರೆ ಮನೆಯವ್ರು ಎಲ್ಲರೂ ಕೂಡ ತಡೀತಾರೆ. ನಂತರ ಕೊನೆಗೂ ಇಲ್ಲಿ ಮಾನ್ಯತಾ ಅವರು ಅಂತೂ ಅಲ್ಲಿ ಏನಾಗಿದೆ ಏನು ಅಂತಾನೆ ಗೊತ್ತಾಗ್ತಿಲ್ವಲ್ಲ, ರುಕ್ಕು ಇನ್ನೂ ಬರಲೇ ಇಲ್ವಲ್ಲ ಅನ್ಕೋತಿದ್ದಾಗೆ ರುಕ್ಕು ಬರ್ತಾರೆ. ರುಕ್ಕು ಬಂದಿದೆ ಏನಾಯಿತು ಅಲ್ಲಿ ಅಂದಾಗ ಖುಷಿಯಿಂದ ನಿಜವಾಗ್ಲೂ ಎಷ್ಟು ಮನಸ್ಸಿಗೆ ಹಾಯ್ ಅಂತ ಅನ್ನಿಸ್ತು ಗೊತ್ತಾ. ನಿಜವಾಗ್ಲೂ ಆ ಚಾರು ಕಣ್ಣೀರಾಗ್ತಿರುವುದನ್ನು ನೋಡಿ ನಿಜವಾಗ್ಲೂ ಖುಷಿ ಆಗ್ತಿತ್ತು. ನನ್ನ ಶತ್ರು ಇವತ್ತು ಗೋಳಾಡ್ತಾ ಇದ್ಲು. ನಿಜವಾಗ್ಲೂ 8 ದಿನಗಳಿಗೆ ಅವಳ ಬಳೆಗಳು ಎಲ್ಲವನ್ನ ಕೂಡ ಅರಿಶಿನ ಕುಂಕುಮ ಆಡಿಸ್ತಾರೆ. ಅದನ್ನ ನನ್ನ ಕೈಯಿಂದ ನಾನೇ ಮಾಡಬೇಕು, ಅವತ್ತೇ ನನಗೆ ನೆಮ್ಮದಿ ಆಗೋದು ಅಂತ ಹೇಳಿ ರುಕ್ಕು ಹೇಳ್ತಿದ್ದಾರೆ. ಈ ಕಡೆ ಜಿಕೆ ಇಂಥವ್ರು ಅಂತ ಆಸೆಯನ್ನು ಹೊತ್ತಂಥವ್ರು ಇರ್ತಾರಪ್ಪ, ಅಯ್ಯೋ ಕರ್ಮವೇ ಅಂತ ಜೆಕೆ ಹೇಳ್ತಿದ್ದಾರೆ. ಇದು ಎಲ್ಲದರ ನಡುವೆ ಮನೆಯಲ್ಲಿ ಫೋಟೋನ ಇಟ್ಕೊಂಡಿದ್ದೆ. ಮನೆಯವರು ಎಲ್ಲರೂ ಕೂಡ ದುಃಖದ ಮಡುವಿನಲ್ಲಿದ್ದಾರೆ. ಇಲ್ಲಿ ಚಾರು ತನ್ನ ಗಂಡ ಸಾವಲ್ಲೂ ಕೂಡ ನಾನು ನಿಮ್ಮನ್ನ ಒಂದಾಗ್ತೀನಿ, ಸಾವು ಕೂಡ ನಮ್ಮನ್ನ ದೂರ ಮಾಡೋಕೆ ಸಾಧ್ಯ ಇಲ್ಲ ಅಂದಂತಹ ಮಾತುಗಳನ್ನ ನೆನ್ಪು ಮಾಡ್ಕೊಂಡಿದ್ದ. ನಿಜವಾಗ್ಲೂ ದುಃಖದಿಂದ ರೂಮಿಗೆ ಹೋಗಿ ಲಾಕ್ ಹಾಕೊಂಡ್ಬಿಡ್ತಾರೆ. ಏನಪ್ಪ ಆಯಿತು ಏನು ಕತೆ ಅಂತ ಹೇಳಿ ಡೋರ್ ಓಪನ್ ಮಾಡಮ್ಮ ಅಂತ ಹೇಳ್ತಿದ್ದಾರೆ. ಬಟ್ ಚಾರು ಡೋರ್ ಓಪನ್ ಮಾಡ್ತಿಲ್ಲ. ಇಲ್ಲ ನನ್ನ ರಾಮಾಚಾರಿ ಇಲ್ಲದೆ ನಾನು ಯಾವುದೇ ಕಾರಣಕ್ಕೂ ಕೂಡ ಬದುಕಿರಬಾರ್ದು ಅಂತ ಹೇಳಿ ಯೋಚನೆ ಮಾಡ್ತಿದ್ದಾಳೆ. ಯೋಚನೆ ಮಾಡಿದೆ. ಇತ್ತ ಕಡೆ ತಪ್ಪು ನಿರ್ಧಾರವನ್ನು ತೆಗೆದುಕೊಳ್ಳೋಕೆ ಮುಂದಾಗ್ತಿದ್ರೆ ಅತ್ತ ಕಡೆ ಮುರಾರಿ ಹೋಗಿದೆ. ಕಿಟಕಿಯಲ್ಲಿ ನೋಡ್ತಾರೆ ಇಲ್ಲಿ ಚಾರು ತಪ್ಪು ನಿರ್ಧಾರವನ್ನು ತಗೋತಿರೋದನ್ನು ನೋಡಿದಂಥ ಮುರಾರಿ ಬಂದಿದೆ ಅಲ್ಲಿ ಚಾರು ಅದಕ್ಕೆ ತಮ್ಮನ್ನು ತಾವು ಅಂತ್ಯಗೊಳಿಸ್ಕೊಳ್ಳೋದಕ್ಕೆ ಮುಂದಾಗ್ತಿದ್ದಾರೆ ಅಂತಿದ್ದಾಗೆ ಮನೆಯವರು ಎಲ್ಲರ ಚೀರಾಟ ಜೋರಾಗುತ್ತೆ. ತೆಗಿಯಮ್ಮ ಅಂತ ಹೇಳಿ ಓಪನ್ ಮಾಡಿಸೋಕೆ ಮುಂದಾಗ್ತಿದ್ದಾರೆ. ಬಟ್ ಆದರೂ ಕೂಡ ಇಲ್ಲಿ ಚಾರು ಡೋರನ್ನು ಓಪನ್ ಮಾಡ್ತಾ ಇಲ್ಲ. ಹಾಗಿದ್ರೆ ಇಲ್ಲಿ ಡೋರನ್ನು ಓಪನ್ ಮಾಡಿಸಿ ಚಾರುನ ಬದುಕಿಸೋದು ಯಾರು? ಹಾಗಿದ್ರೆ ರಾಮಾಚಾರಿಯೇ ಬರೋದ್ರ ಮುಖಾಂತರ ಇಲ್ಲಿ ಚಾರುವನ್ನು ಬದುಕಿಸಿಕೊಳ್ತಾರ, ಅಥವಾ ಇಲ್ಲಿ ಚಾರು ತನ್ನ ಮಗುವಿಗೋಸ್ಕರ ತನ್ನ ಒಂದು ಅಂತ್ಯ ಮಾಡ್ಕೊಳ್ಳೋದನ್ನು ನಿಲ್ಲಿಸಿ ತನ್ನ ಮಗುವಿಗೋಸ್ಕರ ಬದುಕ್ತೀನಿ ಅನ್ನೋ ತೀರ್ಮಾನಕ್ಕೆ ಬರ್ತಾಳ? ಹಾಗಿದ್ರೆ ನಿಜವಾಗ್ಲೂ ಅಲ್ಲಿ ಸತ್ತಿರೋದು ಯಾರು? ಖಂಡಿತ ರಾಮಾಚಾರಿನ ಅಥವಾ ಕಿಟ್ಟಿನ? ಖಂಡಿತ ಸತ್ತಿರೋದು ರಾಮಾಚಾರಿ ಅಲ್ಲ, ಕಿಟ್ಟಿಯ ಸಾವಿಗೆ ಹೆಂಡತಿನೇ ಕಾರಣ ಆಗಿದ್ದಾರೆ. ಹಾಗಿದ್ರೆ ಇಲ್ಲಿ ರಾಮಾಚಾರಿ ಎಲ್ಲಿದ್ದಾರೆ? ಖಂಡಿತ ಅವ್ರಿಗೆ ಬುಲೆಟ್ ಬಿದ್ದಿದೆ. ನವದೀಪ್ ಅವ್ರ ಮೇಲೆ ಶೂಟ್ ಮಾಡಿದ್ರು. ಹಾಗಾಗಿ ಆ ಒಂದು ಬುಲೆಟ್ ಬಿದ್ದಿರೋದ್ರಿಂದ ಅವರ ಪರಿಸ್ಥಿತಿ ಕ್ರಿಟಿಕಲ್ ಆಗಿದೆ, ಹಾಸ್ಪಿಟಲ್ ಅಲ್ಲಿ ಇದ್ದಾರೆ. ಹಾಗಾಗಿ ಅವ್ರಿಗೆ ಇಲ್ಲಿ ಏನು ಆಗ್ತಿರೋದು ಗೊತ್ತಿಲ್ಲ. ಅವ್ರಿಗೆ ಪ್ರಜ್ಞೆ ಕೂಡ ಇಲ್ಲ ಅಂತ ಅನ್ಸುತ್ತೆ. ಖಂಡಿತವಾಗ್ಲೂ ಹಾಸ್ಪಿಟಲ್ ಅಲ್ಲಿರೋ ರಾಮಾಚಾರಿ ಪ್ರಜ್ಞೆ ಬಂದು ಮನೆಗೆ ಬರೋ ತನಕ ಕೂಡ ಎಲ್ಲರೂ ಕೂಡ ಅಲ್ಲಿ ಸತ್ತಿರೋದು ರಾಮಾಚಾರಿ ಅಂತಾನೆ ಅನ್ಕೋತಾರೆ. ಹಾಗಾದ್ರೆ ಇಲ್ಲಿ ರಾಮಾಚಾರಿ ಬರೋಕ್ಕೂ ಮುನ್ನನೇ ಇಲ್ಲಿ ಡೆಲಿವರಿ ಆಗೋ ಚಾನ್ಸಸ್ ಕೂಡ ಇದೆ ಚಾರುಗೆ. ಯಾಕಂದ್ರೆ ಕಣಿಯಮ್ಮ ಕೂಡ ಅಂದು ಹೇಳಿದ್ರು, ನಿಜವಾಗ್ಲೂ ನಿನ್ನ ಗಂಡ ನಿನ್ನ ಜೊತೆ ಇರೋದಿಲ್ಲ, ನಿನ್ನ ಮಗು ಆಗ್ಬೇಕಾದ್ರೆ ನೀನ್ ನನ್ನ ಗಂಡನಿಂದ ದೂರ ಆಗ್ತೀಯ ಅಂತ. ಅದು ಇದೇ ಕಾರಣಕ್ಕೆ ಅಂತ ಅನ್ನಿಸ್ತದೆ. ಹಾಗಿದ್ರೆ ಆ 8ನೇ ದಿನ ಬಳೆ ಹೊಡೆಯೋ ಶಾಸ್ತ್ರದ ದಿನ ನಿಜವಾಗ್ಲೂ ಕೂಡ ರಾಮಾಚಾರಿ ಎಂಟ್ರಿ ಕೊಡೋ ಚಾನ್ಸಸ್ ಇದೆ. ನಿಜವಾಗ್ಲೂ ರುಕ್ಕುಗೆ ಆಘಾತಕಾರಿಯಾದಂಥ ಸತ್ಯ ಅವಳು ಮುಂದೆ ಖಂಡಿತ ಹೊರಬೀಳೋ ಚಾನ್ಸಸ್ ಕೂಡ ಇದೆ. ಇದೆಲ್ಲದರ ನಡುವೆ ಕತೆಗೆ ಭಾರಿ ಟ್ವಿಸ್ಟ್ ಕೂಡ ಸಿಗ್ತದೆ. ಅದೇನು ಎಂತೂ ಇದೆಲ್ಲವನ್ನ ಕೂಡ ತಿಳ್ಕೋಬೇಕು ಅಂದರೆ ಮುಂದಿನ ವಿಡಿಯೋಗೆ ವೀಚ್ ಮಾಡೋದನ್ನು ಯಾವುದೇ ಕಾರಣಕ್ಕೂ ಕೂಡ ಮರಿಬೇಡಿ.